ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡುವ ಇವರ ಯೋಧರನ್ನು ನನಗೊಂದು ಸಾರಿ ತೋರಿಸು ಮಾಧವ. ನಿನ್ನ ಇಚ್ಛೆ ನೋಡು ಪಾರ್ಥ. विजया जब दोषी मेरे वीर रणभूमिय परिय विजया विजया जब दोषी मेरे वीर रणभूमिय परिय विजया महाभीकर देय करिकर साहस धूपान भयंकर महाभीकर देय करिकर साहस धूपान भयंकर महारथी बलि पदाप्ति परिरुत महारथी बलि पदाप्ति महोत्कारिगत समस्कांत विजया जबदली सैन्यरी रणभूमिय परिय विजया. अर्जुन अकित निवाह हुत तुझी गज सकित मेरे बाबू दिवा उदिता अकित निवाह हुत तुरज गज सकित मेरे बाबू बाबा उदिता रुकिन कोटि कुल महाब्दि निखिला रुकिन रोटि कुल महाब्दि निखिला विजया परिकलिका रूपभरिता गुरु विजया परिकलिका रूपभरित गुरु विजय परिकलिका विजया जब बोली मेरे रणभूमिय परिय विजया 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 विजया. ನಿನ್ನ ಇಚ್ಛೆ ನೋಡು ಪಾರ್ಥ. ಕೌರವನ ಬಲ ಚತುರಂಗ ಬಲ ಸೈನ್ಯವು ಪ್ರಚಂಡ ಮಾರುತದಂತೆ ಸಾಗರದಂತೆ ಉಳ್ಮಿಳಿತವಾಗಿ ಕಾಣುತ್ತಿರುವುದು. ಹಿತ್ತ ನೋಡು ಪಾರ್ಥ. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನನೇ ಸೇನಾ ರಚನೆಯನ್ನು ಪರಿಸುತ್ತಿರುವನು. ಅವನ ಹಿಂದೆಯೇ ಸಿಂಧುರಾಜ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರದಲ್ಲಿ ಕುಳಿತಿರುವವರೇ ಕೌರವನ 99 ಮಂದಿ ಸಹೋದರರು. ಅವನ ಸಮ್ಮುಖದಲ್ಲಿಯೇ ಕೌರವನ ಮಕ್ಕಳೂ ಇರುವರು. ಅವರ ರಕ್ಷಣೆಗೆಂದೇ ದ್ರೋಣನು ಧನುರ್ಧಾರಿಯಾಗಿ ನಿಂತಿರುವನು. ಹಿತ್ತ ನೋಡು ಪಾರ್ಥ. ನಮ್ಮ ಕಡೆ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಹಿತ್ತ ನೋಡು ಪಾರ್ಥ. ಸ್ವರ್ಣಮಯವಾದ ಅಷ್ಟಾಶ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವವನೇ ಕೌರವನ ಸೇನಾಧಿಪತಿ ಭೀಷ್ಮನು. ಆತನು ನಿಮ್ಮ ವಂಶದ ನರೆಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಗತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಅರ್ಜುನ. ಭೀಷ್ಮನಿಗೆ ವಂದಿಸೇನು ಆಜ್ಞೆ ಮಾಧವ. ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸುವಲ್ಲ ನಾದನು. ಇದೇನು ಅರ್ಜುನನ ಪತನವಾದ ಉತ್ಥಾನ ದೇವ. ಅರ್ಜುನ, ಏಕೆ ಮಿತ್ರ? ಪರಮಾತ್ಮ, ಏನಾಯಿತು? ಏಕೆ ವಿಚಲಿತನಾದೆ? ಜನಾರ್ದನ ಜನಾರ್ದನ
ಪರಮಾತ್ಮ. ಅಂಗ ಅಂಗ ಪ್ರತ್ಯಕ್ಷಗಳಲ್ಲಿ ದಾರುಣ್ಯ ಜ್ವಾಲೆ. ಬೇಸಿಗೆ ಬಿಸಿಲಿನ ಬಿಂದ ತಾವರ ಮುಖವು ಬಾಡುತ್ತಿರುವುದು, ರೋಮಾಂಚ ಹುಟ್ಟುತ್ತಿರುವುದು, ನಾಲ್ಗೆಯು ಒಣಗುತ್ತಿರುವುದು, ಕಾಲುಗಳು ನಿಲ್ಲುವುದು ಸ್ಥಾನವಿಲ್ಲ. ಗಾಂಡೀವಾದರೂ ಕೈಯಿಂದ ಕಳಿಸಿತು ಪರಮಾತ್ಮ. ನಾನು ಏನು ಹೇಳಲಿ ಪರಮಾತ್ಮ? ರಾಜೇಂದ್ರ ಲೋಭಕ್ಕೊಳಗಾಗಿ ಆ ಶಾಶ್ವತ ಧರ್ಮವನ್ನು ನಾಶ ಮಾಡಲೇ ಈ ಸ್ವಜನ ವದನೆಯು ನನಗೆ ಸಮ್ಮತವಿಲ್ಲ ವಾಸುದೇವ, ಸಮ್ಮತವಿಲ್ಲ. ರಥವನ್ನು ಹಿಂದಿರುಬಿಟ್ಟ ಯುದ್ಧವು ಬೇಡ. ಅರ್ಜುನ, ಇದೇನು ಕೃತಸ್ವಾ ಕಶ್ಮಲವಿದೋ ವಿಷಮೇವ ಸಮಪಸ್ಥಿತ ಅನಾರ್ಯ ದುಷ್ಟಮ ಸ್ವರ್ಗ ಅನಾರ್ಯ ದುಷ್ಟಮ ಸ್ವರ್ಗ ಬಪಕೀತಿಕರಮರ್ಜುನ ಅರ್ಜುನ. ಅರ್ಜುನ, ಇಂತಹ ವಿಷಮಾವಸರದಲ್ಲಿ ಇಂತಹ ಕಶ್ಮಲೋಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು ಅರ್ಜುನ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಭಾಗ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಭೀಷ್ಮನು ಕುರುಪಿತಾಮಹ ಆಚಾರ್ಯ ದ್ರೋಣನಿಗೆ ಅಸ್ತ್ರವಿದ್ಯೆ ಕಲಿಸಿಕೊಟ್ಟ ಗುರು. ಇವರ ಮೇಲೆ ಬಾಣವನ್ನು ತೊಡುವುದೇ? 3 ಲೋಕ ಸಾರ್ವಭೌಮ ಪದವಿ ಸಲುವಾಗಿ ನಾನು ಜ್ಞಾತಿ ಓದಿ ನಾನು ಗುರುಹಿಂಸೆಗೆ ನಾನು ಕೈ ಹಾಕಲಾರೆ. ರಥವನ್ನು ಇಂದ್ರಿಸು ಮಿತ್ರ, ಯುದ್ಧವು ಬೇಡ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅರ್ಜುನ, ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿದು ಹೊಸ ಬಟ್ಟೆಯನ್ನು ಧರಿಸುವಂತೆ ಮಾನವನ ಆತ್ಮವು ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯಿತವಾಗಿರುವುದು. ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನೀಗ ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರಿನಲ್ಲಿ ನನ್ನ ಹೃದಯವು ಕಂಪಿಸ್ತಡುವುದು. ನಾನು ಹೇಳಿಯಲ್ಲ, ಆದರೆ ಪಾಪ ಭೀತಿಯಿಂದ ಯುದ್ಧ ಯುವಕನಾಗನು ಹೇಳು ಪರಮಾತ್ಮ. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ತೆ ಯಾವ ಧರ್ಮವಿಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕನಾನಿದೆ ಬರಿದೇಗೆ ಕಳವಳ ಪಡುವೆ ಧರ್ಮ ರಕ್ಷಕನಾನಿದೆ ಬರಿದೇಗೆ ಕಳವಳ ಪಡುವೆ ಮರುಳೇ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ ಪಾರ್ಥ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸಿಕೊಡು ಮಾಧವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುತ್ತಿರುವ ನೀನು ಯಾರು? ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮ ಏನು? ಆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ಇಹಲೋಕದಲ್ಲಿ ನೀನು ನಾನು ಅನೇಕ ಬಾರಿ ಜನ್ಮಗ್ರಹಣ ತಾಳಿರುವೆವು. ಆದರೆ
ಅವುಗಳ ನೆನಪು ನಿನಗಿಲ್ಲ, ನನಗಿದೆ. ನಾನು ಜನ್ಮ ಜಲಾರಹಿತನು, ಅವ್ಯಾಹಿತನು. ಯಾವಾಗ ಧರ್ಮವು ಪತನವಾಗುವುದೋ, ಅಧರ್ಮವು ಉತ್ಥಾನವಾಗುವುದೋ ಅಂದು ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುರ್ಜನರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಮೂಲ ಉದ್ದೇಶ ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅವುಗಳ ತಿಳಿಯುವ ಬಗ್ಗೆ ಏಕೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ನಾನು ಮಾಯಾ ಸ್ವರೂಪಿ ಧರಿತ್ರಿಯೆಂದೆನಿಸಿ ಸರ್ವ ಪ್ರಪಂಚವನ್ನು ಉದ್ಧಾರಣ ಮಾಡುವೆನು. ವೇದಗಳಲ್ಲಿನ ಓಂಕಾರವು ನನ್ನದು. ಅರ್ಜುನ, ಕೇವಲ ಒಂದಲ್ಪಂಶದಿಂದ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪಾರ್ಥ. ನಿನ್ನ ನುಡಿಗಳಿಂದ ನನ್ನ ಮೋಹನವು ನಾಶನವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಜ್ಞತನಾಗೂ ಮಾಡು ವಾಸುದೇವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಮನ ಧರ್ಮಸ್ಯ ತದಾಸ್ಮಾನಾಂ ಸುಜಾಮ್ಯಹಂ ಧರ್ಮ ಸಂಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಸಂಭವಾಮಿ ಯುಗೆ ಯುಗೆ ಯುಗೆ. ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಎಂತ ಭಯಂಕರವಾದ ರೂಪ ಇದು! ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು, ನೋಡಲಾರೆನು. ಅರ್ಜುನ, ಭಯವನ್ನು ಬಿಡು ಪ್ರಾಣಸಖ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆ ಪಾರ್ಥ. ತೆಗೆದುಕೋ ಧನುರ್ಬಾಣಗಳನ್ನು, ಮಲಗಿಸುವ ಸಮರಗೀತೆಯನ್ನು. ಆಜ್ಞೆ ಮಾಧವ. ವಸುದೇವ ಸುತಂ ದೇವೋ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದೋ ಕೃಷ್ಣಂ ಮುಂದೆ ಜಗದ್ಗುರೋ ತ್ವಮಾದಿದೇವಗ ಪುರುಷ ಪುರಾಣಗ ತ್ವಮಸ್ಯ ವಿಶ್ವಸ್ಯ ಪರಂ ವಿಧಾನಂ ವೇದಾಸಿ ವೇದಂಚ ಪರಂಚ ದಾವಾ ತ್ರಯಾಗತಂ ವಿಶ್ವಮನಾಂತರೂಪ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಗ ತತ್ರ ಶ್ರೀ ವಿಜಯೋರ್ಭೂತಿರ್ಧ್ರುವ ನೀತಿರ್ಮತಿರ್ಮಮ ನೀತಿರ್ಮತಿರ್ಮಮ ನೀತಿರ್ಮತಿರ್ಮಮ. ದಯಮಾಡಿ ಎಲ್ಲ ಪಾತ್ರಧಾರಿಗಳು ವೇದಿಕೆ ಮೇಲೆ ಬರಬೇಕು.